ಮೋದಿ ಭೇಟಿ ಮಾಲ್ಡೀವ್ ಟೂರಿಸಂಗೆ ಶಾಕ್. ಬಾಯ್ಕಾಟ್ ಮಾಲ್ಡೀವ್ಸ್ಗೆ ಸ್ಟಾರ್ ನಟರ ಸಾಥ್. ಒಂದೇ ಏಟಿಗೆ 2 ಅಕ್ಕಿ ಹೊಡೆದ ಮೋದಿ. ಸ್ನೇಹಿತರೆ, ಒಂದು ದೇಶದ ಪ್ರಧಾನಿ ತನ್ನದೇ ಒಂದು ದೇಶಕ್ಕೆ ಭೇಟಿ ನೀಡಿದ್ರೆ ಮತ್ತೊಂದು ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತಾ ಅಂದ್ರೆ ಖಂಡಿತ ಆಗುತ್ತೆ ಅಂತಾರೆ ಜನ. ಯಾಕಂದ್ರೆ ಅಂತಹದೊಂದನ್ನ ಇದೀಗ ಸಾಬೀತಾಗಿದೆ. ಅದೇನಪ್ಪ ಅಂದ್ರೆ ನಮ್ಮ ನರೇಂದ್ರ ಮೋದಿಯವರು ಲಕ್ಷದ್ವೀಪಕ್ಕೆ ಭೇಟಿ ನೀಡಿದ್ದು ಮಾಲ್ಡೀವ್ಸ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಮಾಲ್ಡೀವ್ಸ್ನ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬಿದ್ದಿದೆ. ಇದೀಗ ಬಾಯ್ಕಾಟ್ ಮಾಲ್ಡೀವ್ಸ್ ಎನ್ನುವಂತಹ ಅಭಿಯಾನ ಶುರುವಾಗಿದ್ದು ಮಾಲ್ಡೀವ್ಸ್ನ ಆರ್ಥಿಕತೆಗೆ ದೊಡ್ಡ ಹೊಡೆತ ಆಗಿದೆ. ಕೇವಲ ಮಾಲ್ಡೀವ್ಸ್ ಅಷ್ಟೇ ಅಲ್ಲ, ಚೀನಾಗೂ ಕೂಡ ಇದು ದೊಡ್ಡ ಹೊಡೆತವೇ ಆಗಿದೆ. ಹಾಗಾದ್ರೆ ಮೋದಿ ಭೇಟಿಯಿಂದ ಏನೆಲ್ಲ ಆಯಿತು? ಲಕ್ಷದ್ವೀಪದಲ್ಲಿ ಆದ ಬದಲಾವಣೆ ಏನು? ಮಾಲ್ಡೀವ್ಸ್ನಲ್ಲಿ ಆಗ್ತಿರೋ ಆರ್ಥಿಕ ಸಂಕಷ್ಟ ಎಂತಹದ್ದು? ಅದೆಲ್ಲವನ್ನ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನ ನಾವು ಮಾಡ್ತೀವಿ. ಸ್ನೇಹಿತರೆ, ಇದೀಗ ಮಾಲ್ಡೀವ್ಸ್ ಬಾಯ್ಕಾಟ್ ಎನ್ನುವಂತಹ ಅಭಿಯಾನ ಟ್ರೆಂಡ್ನಲ್ಲಿದ್ದು ಸ್ಟಾರ್ ನಟರು, ಜನಪ್ರಿಯ ತಾರೆಯರು, ಕ್ರಿಕೆಟ್ ಆಟಗಾರರು ಸೇರಿ ಎಲ್ಲರೂ ಈ ಅಭಿಯಾನಕ್ಕೆ ಸಾಥ್ ನೀಡಿದ್ದಾರೆ. ಇದೊಂದು ಅಭಿಯಾನ ಮಾಲ್ಡೀವ್ಸ್ ಎದೆಯಲ್ಲಿ ನಡುಕವನ್ನ ಶುರು ಮಾಡಿದೆ. ಯಾಕಂದ್ರೆ ಈ ಅಭಿಯಾನ ಮಾಲ್ಡೀವ್ಸ್ ಆರ್ಥಿಕತೆಯನ್ನೇ ಧ್ವಂಸ ಮಾಡುವ ಸಾಧ್ಯತೆ ಇದೆ. ಇದಷ್ಟೇ ಅಲ್ಲದೆ ಮೋದಿಯವರ ವಿರುದ್ಧ ಮಾತನಾಡಿದ ಸಚಿವರನ್ನೇ ಮಾಲ್ಡೀವ್ಸ್ ಇದೀಗ ತೆಗೆದು ಹಾಕಿದೆ. ಅಂದರೆ ಯಾವ ರೀತಿಯ ಪರಿಣಾಮ ಬೀರಿರಬಹುದು ನೀವೇ ಯೋಚನೆ ಮಾಡಿ. ಅದೇ ಕಾರಣಕ್ಕೆ ಇದೀಗ ಮಾಲ್ಡೀವ್ಸ್ ತನ್ನ ತಲೆಯ ಮೇಲೆ ಕೈ ಹೊತ್ತು ಕುಳಿತಿದೆ. ಹಾಗಾದರೆ ಮೋದಿಯವರ ಒಂದು ಭೇಟಿ ಏನೆಲ್ಲ ಮಾಡ್ತು? ಅಷ್ಟಕ್ಕೂ ಈ ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನ ಶುರುವಾಗಿದ್ದು ಏಕೆ? ಅದೆಲ್ಲವನ್ನ ವಿವರವಾಗಿ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾವು ಮಾಡ್ತಿದ್ದೇವೆ. ಹೌದು ಸ್ನೇಹಿತರೆ, ನಮ್ಮ ನರೇಂದ್ರ ಮೋದಿಯವರು, ಪ್ರಧಾನಿ ನರೇಂದ್ರ ಮೋದಿಯವರು ಇತ್ತೀಚೆಗೆ ಲಕ್ಷದ್ವೀಪಕ್ಕೆ ಭೇಟಿ ನೀಡಿದ್ರು. ಆ ಕುರಿತು ಕೆಲವೊಂದು ಚರ್ಚೆಗಳು ಆಗಿದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಭಾರತೀಯರೇ ಕೆಲವೊಂದು ಜನ ನಿಮಗೆ ಲಕ್ಷದ್ವೀಪಕ್ಕೆ ಭೇಟಿ ನೀಡೋಕ್ಕೆ ಸಮಯ ಸಿಗುತ್ತೆ, ಮಣಿಪುರಕ್ಕೆ ಭೇಟಿ ನೀಡೋಕ್ಕೆ ಸಮಯ ಸಿಗಲ್ವಾ ಎನ್ನುವಂಥ ಮಾತನ್ನ ಆಡಿದ್ರು. ಒಬ್ಬ ಪ್ರಧಾನಿಯಾದವರು 2 ದಿನ ಚಿಕ್ಕದೊಂದು ದ್ವೀಪಕ್ಕೆ ಹೋಗಿ ಸಮಯ ವೇಸ್ಟ್ ಮಾಡೋದು ಬೇಕಿತ್ತಾ ಅಂತ ಕೆಲವರು ಕೇಳಿದ್ರೆ, ಇನ್ನು ಕೆಲವರು ಇದೆಲ್ಲ ಒಂದು ರೀತಿಯ ದುಂದು ವೆಚ್ಚ ಎನ್ನುವಂತಹ ಮಾತುಗಳನ್ನು ಹೇಳಿದರು. ಆದರೆ ಈಗಿನ ಬೆಳವಣಿಗೆಯನ್ನು ನೋಡಿದರೆ ಅವರು ಕೂಡ ಈ ಮಾತನ್ನು ಆಡ್ತಿರ್ಲಿಲ್ಲ ಅನಿಸುತ್ತೆ. ಇರಲಿ ಬಿಡಿ. ಇನ್ನು ಮೋದಿಯವರು ಲಕ್ಷದ್ವೀಪಕ್ಕೆ ಹೋಗಿದ್ಯಾಕೆ ಅಂತ ನೋಡೋದಾದರೆ ಅದರಲ್ಲಿ ಹಲವಾರು ವಿಶೇಷತೆಗಳು, ಹಲವಾರು ಉದ್ದೇಶಗಳು ಇದ್ವು. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಲಕ್ಷದ್ವೀಪ ಎನ್ನುವಂತಹದ್ದು ಒಂದು ದ್ವೀಪ ಪ್ರದೇಶವಾಗಿದ್ದು ಇಲ್ಲಿ 36 ದ್ವೀಪಗಳಿದ್ವು ಈ ಮೊದಲು. ಇದೀಗ 35 ದ್ವೀಪಗಳಿವೆ. ಇಲ್ಲಿ ಸುಮಾರು 65,000 ಜನರು ವಾಸವಿದ್ದಾರೆ. ಇದರ ವಿಸ್ತೀರ್ಣ 32.62 ಚದುರ ಕಿಲೋಮೀಟರ್ ಇದೆ. ಇದರ ಪ್ರಮುಖ ನಗರ ಯಾವುದು ಅಂದರೆ ಅದ್ರೋಟ್ ಎನ್ನುವಂಥದ್ದು ಇಲ್ಲಿನ ಪ್ರಮುಖ ನಗರವಾಗಿದ್ದು ರಾಜಧಾನಿ ಕರವತ್ತಿ. ಇದನ್ನು ಚೇರರು, ಚೋಳರು ಹೀಗೆ ಹಲವರು ಆಳ್ವಿಕೆಯನ್ನು ಮಾಡಿದರು. ಇಲ್ಲಿ ಮುಸ್ಲಿಮರೇ ಹೆಚ್ಚಾಗಿದ್ದಾರೆ. ಟಿಪ್ಪು ಸುಲ್ತಾನ್ ಕೂಡ ಇದರ ಮೇಲೆ ಆಡಳಿತವನ್ನು ಮತ್ತು ಹಿಡಿತವನ್ನು ಸಾಧಿಸಿದ. ಆದರೆ ತದನಂತರ 3ನೇ ಮೈಸೂರು ಯುದ್ಧ ಏನಿದೆ ಅದರಲ್ಲಿ ಸೋಲುವ ಮೂಲಕ ಅದನ್ನು ಬ್ರಿಟಿಷರಿಗೆ ಬಿಟ್ಟುಕೊಟ್ಟ. ಆನಂತರ ಸ್ವತಂತ್ರವು ಕೂಡ ಆಯಿತು. ಅದಾದ ಮೇಲೆ ಇದೀಗ ನಮ್ಮ ಭಾರತದ ಒಂದು ಭಾಗವಾಗಿದೆ. ಹೌದು ಸ್ನೇಹಿತರೆ, ಇಂತಹದ್ದೊಂದು ಲಕ್ಷದ್ವೀಪದಲ್ಲಿ ನಮ್ಮ ಭಾರತದಿಂದ ದೂರ ಇದ್ದೀವಿ ಎನ್ನುವಂತಹ ಒಂದು ಭಾವನೆ ಮೂಡಿತು. ಅಂದರೆ ಭಾರತಕ್ಕೂ ನಮಗೂ ಸಂಬಂಧವೇ ಇಲ್ಲವೇನೋ ಎನ್ನುವಂತಹ ಒಂದು ಭಾವನೆ ಮೂಡಿತು. ಯಾಕಂದರೆ ದೂರದಲ್ಲಿರುವಂತಹದ್ದು ಯಾವ ಪ್ರಧಾನಿಗಳು ಕೂಡ ಅಷ್ಟಕ್ಕಷ್ಟೇ ಅಲ್ಲಿ ಭೇಟಿ ನೀಡ್ತಿದ್ದು. ಇಂತಹದ್ದೊಂದು ಭಾವನೆಯನ್ನು ದೂರ ಮಾಡಬೇಕು ಅಂತ ನರೇಂದ್ರ ಮೋದಿಯವರು ಭೇಟಿಯನ್ನು ಹಾಕೊಂಡಿದ್ರು. ಅದು ಕೂಡ 2 ದಿನಗಳ ಭೇಟಿ. ಭಾರತದ ನಿಯಮಗಳು ಏನಿವೆ ಅವು ಲಕ್ಷದ್ವೀಪದಲ್ಲಿ ಅನ್ವಯಿಸೋದಿಲ್ವಾ ಎನ್ನುವಂತಹ ಮಟ್ಟಕ್ಕೆ ಹೋಗಿತ್ತು. ಆದರೆ ಇಲ್ಲಿನ ಗವರ್ನರ್ ಆಗಿ ಪ್ರಫುಲ್ ಪಟೇಲ್ ಏನಿದ್ದಾರೆ ಅವರು ಬಂದ ಮೇಲೆ ಇದೆಲ್ಲವೂ ಹಂತವಾಗಿ ಸರಿ ಆಗ್ತಾ ಹೋಗ್ತು. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ನಮಗೆಲ್ಲರಿಗೂ ಅಂದರೆ ಭಾನುವಾರ ರಜೆ ಇದ್ದರೆ ಅಲ್ಲಿ ಶುಕ್ರವಾರ ರಜೆ ಇತ್ತು. ಇದಷ್ಟೇ ಅಲ್ಲದೆ ಶಾಲೆಗಳಲ್ಲಿ ಬೀಫ್ ಕೊಡುವಂತಹ ಅಂದರೆ ಊಟಕ್ಕೆ ಅಂತಹ ಕೆಲವೊಂದು ನಿಯಮಗಳಿದ್ವು. ಮುಸ್ಲಿಂ ರಾಜ್ಯವಾಗಿತ್ತು ಎನ್ನುವಂಥ ಮಾತುಗಳು ಕೇಳಿ ಬಂದಿದ್ವು. ಅದೇ ಕಾರಣಕ್ಕೆ ಇದೀಗ ನರೇಂದ್ರ ಮೋದಿಯವರು ಅಲ್ಲಿ ಭೇಟಿ ನೀಡಿದ್ದು ಏನು ಈ ಲಕ್ಷದ್ವೀಪ ಇದೆ ನಮ್ಮದು, ಅಂದರೆ ಲಕ್ಷದ್ವೀಪದೊಂದಿಗೆ ಭಾರತ ಸದಾ ಇರುತ್ತೆ ಎನ್ನುವಂತಹ ಭಾವನೆಯನ್ನು ಮೂಡಿಸುವುದು ಒಂದು ಉದ್ದೇಶವಾಗಿತ್ತು. ಆ ಕಾರಣಕ್ಕೆ ನರೇಂದ್ರ ಮೋದಿಯವರು ಅಲ್ಲಿಗೆ ಭೇಟಿ ನೀಡಿದರು. ಇನ್ನು ಮತ್ತೊಂದು ಉದ್ದೇಶ ಇತ್ತು. ಅದೇನೆಂದರೆ ಸ್ನೇಹಿತರೆ, ಇದೀಗ ಮಾಲ್ಡೀವ್ಸ್ನಲ್ಲಿ ಏನಿದೆ ಅಧಿಕಾರಸ್ಥ ಒಂದು ಪಾರ್ಟಿ ಏನಿದೆ ಅದು ಚೀನಾವನ್ನು ಬೆಂಬಲಿಸ್ತಿದೆ. ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಈ ಲಕ್ಷದ್ವೀಪ ಏನಿದೆ, ಈ ಲಕ್ಷದ್ವೀಪ ಮತ್ತು ಈ ಮಾಲ್ಡೀವ್ಸ್ ಈ ಎರಡೂ ಕೂಡ ನಮ್ಮ ಹಿಂದೂ ಮಹಾಸಾಗರ ಏನಿದೆ ಇಲ್ಲಿ ಆಯಕಟ್ಟಿನ ಪ್ರದೇಶದಲ್ಲಿದೆ. ಇಲ್ಲಿ ನಿಂತ್ಕೊಂಡ್ರೆ ಇಡೀ ಇಂಡಿಯಾವನ್ನು ಕವರ್ ಮಾಡಬಹುದು ಎನ್ನುವಂಥದ್ದು ಚೀನಾಗೆ ಗೊತ್ತಿದೆ. ಅದರಲ್ಲೂ ಕೂಡ ಮಾಲ್ಡೀವ್ಸು ಅದರ ಪರವಾಗಿದೆ. ಸೊ ಮಾಲ್ಡೀವ್ಸ್ನ ಮುಖ್ಯವಾದಂತಹ ಒಂದು ಶಕ್ತಿ ಯಾವುದು ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಆರ್ಥಿಕತೆಗೆ ಕೊಡುಗೆಯನ್ನು ಕೊಡುವಂಥದ್ದು ನಮ್ಮ
ಪ್ರವಾಸೋದ್ಯಮ. ಅದರಲ್ಲೂ ಕೂಡ ಹೆಚ್ಚು ಭಾರತೀಯರು ಮಾಲ್ಡೀವ್ಸ್ಗೆ ಹೋಗ್ತಾರೆ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಆ ಕಾರಣದಿಂದ ಈ ಮಾಲ್ಡೀವ್ಸ್ ಏನಿದೆ ಅದೇ ರೀತಿ ನಮ್ಮ ಲಕ್ಷದ್ವೀಪವನ್ನು ಕೂಡ ಅಭಿವೃದ್ಧಿ ಪಡಿಸಬೇಕು ಅನ್ನುವಂಥದ್ದು ನರೇಂದ್ರ ಮೋದಿಯವರ ಉದ್ದೇಶವಾಗಿತ್ತು. ಆ ಕಾರಣಕ್ಕೆ ಇದೀಗ ನರೇಂದ್ರ ಮೋದಿಯವರು ಲಕ್ಷದ್ವೀಪಕ್ಕೆ ಭೇಟಿ ನೀಡಿದರು. ಅಲ್ಲಿರುವಂತಹ ಏನು ಈ ಬಂಗಾರಂ ದ್ವೀಪ ಇರಬಹುದು, ಅಲ್ಲೆಲ್ಲ ಕೂಡ ಒಂದು ಸ್ವಲ್ಪ ದಿನ ಅಂದರೆ 2 ದಿನಗಳ ಕಾಲ ಭೇಟಿ ನೀಡಿದರು. ಅದರ ಫೋಟೋಗಳನ್ನು ಹಂಚ್ಕೊಂಡ್ರು. ಅದಾದ ಮೇಲೆ ಲಕ್ಷದ್ವೀಪದಲ್ಲಿ ಹುಡುಕುವರ ಸಂಖ್ಯೆ ಕೂಡ ಜಾಸ್ತಿ ಆಯಿತು. ನಿಮ್ಮೆಲ್ಲರಿಗೂ ಗೊತ್ತಿದೆ, ಇದೀಗ ಲಕ್ಷದ್ವೀಪ ಟ್ರೆಂಡಿಂಗಲ್ಲಿರುವಂತಹ ಒಂದು ಪ್ರಮುಖ ಟಾಪಿಕ್ ಆಗಿದೆ. ಆದರೆ ಇದರ ನಡುವೆ ನಾವು ಎಲ್ಲರೂ ಗೆಸ್ ಮಾಡಿದಂತೆ ಇದೀಗ ಮಾಲ್ಡೀವ್ಸ್ ರಿಯಾಕ್ಟನ್ನು ಮಾಡಿದೆ. ಅದು ಯಾವ ರೀತಿ ರಿಯಾಕ್ಟ್ ಮಾಡಿದೆ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅಂದರೆ ಪ್ರಧಾನಿಯವರು ಬಂದಿರೋದು ಒಂದು ನಮ್ಮ ಮಾಲ್ಡೀವ್ಸನ್ನು ಟಾರ್ಗೆಟ್ ಮಾಡೋಕ್ಕೆ ಬಂದಿದ್ದಾರೆ ಎನ್ನುವಂತಹ ಮಾತನ್ನು ಹೇಳಿದರು. ಇನ್ನೂ ಕೀಳು ಮಟ್ಟದ ಕೆಲವೊಂದು ಮಾತುಗಳನ್ನು ಆಡಿದರು. ಅದಕ್ಕೆ ಅಲ್ಲಿನ ಸರ್ಕಾರವೇ ಅವರನ್ನು ಅಂದರೆ ಒಂದು ಏನಂತಾರೆ ಸದಸ್ಯತ್ವ ಇರುತ್ತಲ್ಲ, ಅದರಿಂದ ರಿಮೂವ್ ಮಾಡುವಂಥ ಕೆಲಸವನ್ನು ಕೂಡ ಅಲ್ಲಿನ ಸರ್ಕಾರ ಮಾಡಿದೆ. ಆದರೂ ಕೂಡ ಯಾವುದೇ ಪರಿಣಾಮ ಬೀರಿಲ್ಲ. ಭಾರತದಲ್ಲಿ ಮತ್ತೊಂದು ಅಲೆ ಶುರುವಾಗಿದೆ. ಅಷ್ಟಕ್ಕೂ ಭಾರತದಲ್ಲಿ ಎದ್ದಿರುವ ಅಲೆ ಯಾವುದಪ್ಪ ಅಂದರೆ ಬಾಯ್ಕಾಟ್ ಮಾಲ್ಡೀವ್ಸ್ ಎನ್ನುವಂಥದ್ದು. ಹೌದು ಸ್ನೇಹಿತರೆ, ಇದೀಗ ಎಲ್ಲೆಡೆಯೂ ಬಾಯ್ಕಾಟ್ ಮಾಲ್ಡೀವ್ಸ್ ಎನ್ನುವಂತಹ ಒಂದು ಅಭಿಯಾನ ಶುರುವಾಗಿದ್ದು ಸ್ಟಾರ್ ನಟರು ಕೂಡ ಅದಕ್ಕೆ ಸಾಥನ್ನು ನೀಡ್ತಾ ಇದ್ದಾರೆ. ಈಗ ನಮ್ಮ ಅಕ್ಷಯ್ ಕುಮಾರ್ ಇರಬಹುದು, ಸಚಿನ್ ತೆಂಡೂಲ್ಕರ್ ಇರಬಹುದು, ಹೀಗೆ ಸ್ಟಾರ್ ನಟರು ಕೂಡ ಈ ಬಾಯ್ಕಾಟ್ ಅಭಿಯಾನಕ್ಕೆ ಸಾಥನ್ನು ನೀಡ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಒಂದೇ ದಿನದಲ್ಲಿ 10,000 ರೂಮ್ಗಳನ್ನು ಏನು ಬುಕ್ ಮಾಡಿದ್ರು ಅವು ಕೂಡ ಇದೀಗ ಕ್ಯಾನ್ಸಲ್ ಆಗ್ತಾ ಇದೆ ಅಂತೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇದೆಲ್ಲದರ ನಡುವೆ ಇನ್ನೊಂದು ಉರಿ ಕೂಡ ಈ ಮಾಲ್ಡೀವ್ಸ್ಗೆ ಹುಟ್ಟಿತ್ತು. ಅದೇನೆಂದರೆ ಪ್ರಧಾನಿ ಮೋದಿಯವರು ಎಂಟ್ರಿ ಕೊಟ್ಟರೆ ನಮ್ಮ ಆರ್ಥಿಕತೆ ಡೌನ್ ಆಗುತ್ತೆ, ಸೊ ಆ ಕಾರಣದಿಂದ ನಾವು ಸ್ವತಂತ್ರವಾಗಿ ಬದುಕೋಕ್ಕಾಗಲ್ಲ ಎನ್ನುವಂಥ ಮಾತನ್ನು ಕೂಡ ಹೇಳಿತು. ಇನ್ನೊಂದು ವಿಚಾರ ಗೊತ್ತಿರಲಿ, ನಮ್ಮ ಲಕ್ಷದ್ವೀಪದಲ್ಲಿ ನಮ್ಮ ಭಾರತೀಯ ಸೇನೆ ಹೆಲಿಕಾಪ್ಟರ್ಗಳಿವೆ, 75ಕ್ಕೂ ಹೆಚ್ಚು ಸೈನಿಕರಿದ್ದಾರೆ. ಅವರು ಕೂಡ ಅಲ್ಲಿ ಕಾಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದು ಅಲ್ಲಿದ್ದರೆ ಕೂಡ ಮಾಲ್ಡೀವ್ಸ್ಗೆ ಒಂದು ರೀತಿ ತೊಂದರೆ ಎನ್ನುವಂಥದ್ದು ಅಲ್ಲಿನ ಕೆಲ ಅಧಿಕಾರಿಗಳ ಒತ್ತಡ ಆಗಿತ್ತು. ಆ ಕಾರಣದಿಂದ ಇದೀಗ ಮಾಲ್ಡೀವ್ಸ್ ಭಾರತದ ವಿರುದ್ಧ ರೊಚ್ಚಿಗೆದ್ದಿದೆ. ಅದಷ್ಟೇ ಅಲ್ಲದೆ ಕೆಲವು ಅಂದರೆ ಇವ್ರ್ಯಾರು ಅಬ್ದುಲ್ಲಾ ಮೆಹಜೂಬ್ ಎನ್ನುವಂಥವರು ಸಾಮಾಜಿಕ ಜಾಲತಾಣದಲ್ಲಿ ಬರ್ಕೊಂಡಿದ್ರು. ಅಂದರೆ ಭಾರತದ ಏನು ಈ ಲಕ್ಷದ್ವೀಪ ಇದೆ ಅದೊಂದು ರೀತಿ ವಾಸನೆ ಇದ್ದಂತೆ, ಅಲ್ಲಿ ವಾಸ ಮಾಡೋಕ್ಕಾಗಲ್ಲ, ನಮ್ಮಷ್ಟು ಮೂಲಭೂತ ಸೌಕರ್ಯ ಕೊಡೋಕ್ಕಾಗಲ್ಲ ಎನ್ನುವಂಥ ಒಂದನ್ನು ಟ್ವೀಟ್ ಮಾಡಿದರು. ಅದರ ವಿರುದ್ಧವೇ ಇದೀಗ ಈ ಬಾಯ್ಕಾಟ್ ಮಾಲ್ಡೀವ್ಸ್ ಎನ್ನುವಂತಹ ಅಭಿಯಾನ ಶುರುವಾಗಿರೋದು ನಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದೇ. ಒಟ್ಟಿನಲ್ಲಿ ಸ್ನೇಹಿತರೆ, ಅದೇನಾದರೂ ಆಗಲಿ, ಇದೀಗ ಮಾಲ್ಡೀವ್ಸ್ ಏನಿತ್ತು, ಮಾಲ್ಡೀವ್ಸ್ಗೆ ಒಂದು ರೀತಿಯ ಟಕ್ಕರನ್ನು ಕೊಡುವಂಥ ಕೆಲಸವನ್ನು ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ನಮ್ಮದೇ ಲಕ್ಷದ್ವೀಪದಲ್ಲಿ ಪ್ರವಾಸವನ್ನು ಮಾಡಿ ಅಲ್ಲಿಯೇ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸುವಂತಹ ಒಂದು ಗುರಿ ಏನಿತ್ತು ಅದು ಆಲ್ಮೋಸ್ಟ್ ಈಗಾಗಲೇ ಸಕ್ಸಸ್ ಆದಂತೆ ಕಾಣ್ತಿದೆ. ಅಂದರೆ ಇಂಟರ್ನೆಟ್ನಲ್ಲಿ ಕೂಡ ಲಕ್ಷದ್ವೀಪವನ್ನು ಹುಡುಕುವವರ ಸಂಖ್ಯೆ ಹೆಚ್ಚಾಗಿದೆ. ಇನ್ನು ಮಾಲ್ಡೀವ್ಸ್ ಕೂಡ ಇದೀಗ ಚೀನಾಕ್ಕೆ ಸಪೋರ್ಟ್ ಮಾಡುವಂಥ ಕೆಲಸವನ್ನು ಮಾಡೋಕ್ಕೆ ಮುಂದಾಗಿತ್ತು. ಬಟ್ ಈಗ ಏನಾದರೂ ಭಾರತೀಯರು ಮಾಲ್ಡೀವ್ಸ್ಗೆ ಹೋಗೋದನ್ನು ಕಡಿಮೆ ಮಾಡಿ ಲಕ್ಷದ್ವೀಪದ ಕಡೆ ಎಂಟ್ರಿ ಆಗಿದ್ದೇ ಆದರೆ ಅದರ ಆರ್ಥಿಕತೆ ಬಿದ್ದೋಗುತ್ತೆ. ಸೊ ಆ ಕಾರಣದಿಂದ ಅವರು ಮತ್ತೆ ಭಾರತ ಕಡೆ ಸಪೋರ್ಟ್ ಕೊಡ್ತಾರೆ ಅನ್ನುವಂಥದ್ದು ನಮ್ಮ ದೇಶದ ಗುರಿಯಾಗಿತ್ತು. ಅದು ಬಹುತೇಕ ಸಫಲ ಆಗಿದೆ ಅನ್ನುವಂಥದ್ದು ಕೂಡ ಇತ್ತೀಚೆಗೆ ತಿಳಿದು ಬರ್ತಿರುವಂಥ ವಿಚಾರ. ಅದೇನಾದರೂ ಆಗಲಿ ಸ್ನೇಹಿತರೆ, ಒಟ್ಟಿನಲ್ಲಿ ನರೇಂದ್ರ ಮೋದಿಯವರು ಒಂದೇ ಏಟಿನಲ್ಲಿ 2 ಅಕ್ಕಿಯನ್ನು ಹೊಡೆದಿರೋದಂತೂ ಸತ್ಯ. ಒಟ್ಟಿನಲ್ಲಿ ಸ್ನೇಹಿತರೆ, ನರೇಂದ್ರ ಮೋದಿಯವರ ಒಂದು ಭೇಟಿ ಈ ಪರಿಯಾಗಿ ಬದಲಾವಣೆಯನ್ನು ತರುತ್ತೆ ಅಂದರೆ ನಮ್ಗೆ ಅದೆಲ್ಲವೂ ಒಂದು ರೀತಿ ಗ್ರೇಟ್ ಅಲ್ವಾ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.